ಭೀಮಾ ತೀರ ಆಗಾಗ್ಗೆ ಒಂದಲ್ಲ ಒಂದು ವಿಚಾರದಿಂದ ಸದ್ದಾಗ್ತಾನೆ ಇರುತ್ತೆ, ಸುದ್ದಿ ಆಗ್ತಾನೆ ಇರುತ್ತೆ. ಇಂದು ಭೀಮಾ ತೀರದಲ್ಲಿ ಕಂಡು ಕೇಳರಿಯದಂತಹ ರೀತಿ ಒಂದು ಬ್ಯಾಂಕ್ನ ರಾಬರಿ ಆಗಿದೆ. ವಿಜಯಪುರ ಜಿಲ್ಲೆ ಚಡಚಣದಲ್ಲಿ SBI ಬ್ಯಾಂಕ್ ದರೋಡೆ ಆಗಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ. ಕಂಡು ಕೇಳರಿಯದ ರೀತಿ ಬ್ಯಾಂಕ್ ರಾಬರಿ ಆಗಿದೆ. ವಿಜಯಪುರ ಜಿಲ್ಲೆ ಚಡಚಣ SBI ಬ್ಯಾಂಕ್ ದರೋಡೆ, 1 ಕೋಟಿ ಹಣ, 12 ರಿಂದ 13 ಕೆಜಿ ಚಿನ್ನ ದರೋಡೆಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬ್ಯಾಂಕ್ ಮ್ಯಾನೇಜರ್ ಸಿಬ್ಬಂದಿ ಕೈಕಾಲನ್ನು ಕಟ್ಟಿ ಹಾಕಿ ಲೂಟಿ ಮಾಡಲಾಗಿದೆ. ಮಿಲಿಟರಿ ವೇಷದಲ್ಲಿ ಪಿಸ್ತೂಲನ್ನು ತೋರಿಸಿ SBI ಬ್ಯಾಂಕ್ ಕಳ್ಳತನ ಮಾಡಿದ್ದಾರೆ. ನಿನ್ನೆ ಸಂಜೆ 6:30ಕ್ಕೆ ನಡೆದಿರುವಂತಹ SBI ಬ್ಯಾಂಕ್ ದರೋಡೆ ಸಂಜೆ 6:30ಕ್ಕೆ ಕಂಡು ಕೇಳರಿದ ರೀತಿ ಒಂದು ಬ್ಯಾಂಕ್ ರಾಬರಿ ಆಗಿದೆ. ವಿಜಯಪುರ ಜಿಲ್ಲೆ ಚಡಚಣದಲ್ಲಿರುವಂತಹ SBI ಬ್ಯಾಂಕ್ ದರೋಡೆ ಆಗಿದೆ. 1 ಕೋಟಿ ಹಣ, 12 ರಿಂದ 13 ಕೆಜಿ ಚಿನ್ನ. ಬ್ಯಾಂಕ್ ಮ್ಯಾನೇಜರ್ ಮತ್ತು ಸಿಬ್ಬಂದಿ ಕೈಕಾಲನ್ನು ಕಟ್ಟಿ ಹಾಕಿ ಲೂಟಿ ಮಾಡಲಾಗಿದೆ. ಮಿಲಿಟರಿ ವೇಷದಲ್ಲಿ ಬಂದು ಪಿಸ್ತೂಲನ್ನು ತೋರಿಸಿ ಕಳ್ಳರು ಈ ಒಂದು ದರೋಡೆಯನ್ನು ಮಾಡಿರುವಂಥದ್ದು. ನಿನ್ನೆ ಸಂಜೆ 6:30ಕ್ಕೆ ಜನ ಓಡಾಡ್ತಾನೆ ಇರ್ತಾರೆ, ಓಡಾಡದೇ ಇರುವಂಥ ಏನು ಸಮಯ ಏನಲ್ಲ ಅದು. ಚಡಚಣದ SBI ಬ್ಯಾಂಕ್ ಮಿಲಿಟರಿ ವೇಷದಲ್ಲಿ ಬರ್ತಾರೆ ದರೋಡೆಕೋರರು. ಪಿಸ್ತೂಲನ್ನು ತೋರಿಸಿ ಬ್ಯಾಂಕ್ ಮ್ಯಾನೇಜರ್ ಮತ್ತು ಸಿಬ್ಬಂದಿಗಳ ಕೈಕಾಲನ್ನು ಕಟ್ಟಿ ಹಾಕಿ ಅಲ್ಲಿದ್ದಂತಹ 1 ಕೋಟಿ ಹಣ, 12 ರಿಂದ 13 ಕೆಜಿ ಚಿನ್ನವನ್ನು ದೋಚಿರುವಂತಹ ಒಂದು ದೊಡ್ಡ ರಾಬರಿ ಆಗಿರುವಂಥದ್ದು ಭೀಮಾ ತೀರದಲ್ಲಿ. ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಯ್ತಾ ದರೋಡೆ ಗ್ಯಾಂಗ್ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಸೊಲ್ಲಾಪುರದ ಹುಲಿಜಂತಿ ಬಳಿ ಗ್ರಾಮದ ಬಳಿ ಬೈಕ್ ಡಿಕ್ಕಿಯಾಗಿದೆ. ಸ್ಥಳದಲ್ಲಿಯೇ ಕಾರು ಬಿಟ್ಟು ದರೋಡೆ ಗ್ಯಾಂಗ್ ಪರಾರಿಯಾಗಿದೆ. ಗ್ರಾಮಸ್ಥರಿಗೆ ಗನ್ ತೋರಿಸಿ ಎಸ್ಕೇಪ್ ಆದಂತಹ ದರೋಡೆ ಗ್ಯಾಂಗ್ ಮಹಾರಾಷ್ಟ್ರ ಸಂಪರ್ಕಿಸುವಂತಹ ರಸ್ತೆಗಳಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಬ್ಯಾಂಕ್ ಮತ್ತು ಸುತ್ತಮುತ್ತಲಿನ CCTV ಪರಿಶೀಲನೆ ಆಗ್ತಾ ಇದೆ. ದರೋಡೆ ಮಾಡಿ ಮಹಾರಾಷ್ಟ್ರದ ಕಡೆಗೆ ಎಸ್ಕೇಪ್ ಆಗಿಬಿಡ್ತಾ ಗ್ಯಾಂಗ್. ಸೊಲ್ಲಾಪುರದ ಹುಲಿಜಂತಿ ಬಳಿ ಒಂದು ಬೈಕ್ ಡಿಕ್ಕಿ ಆಗುತ್ತೆ. ಆ ಕ್ಷಣಕ್ಕೆ ದರೋಡೆಕೋರರು ಕಾರನ್ನು ಅಲ್ಲಿಯೇ ಬಿಟ್ಟು ಸುತ್ತಮುತ್ತಲಿದ್ದಂತಹ ಗ್ರಾಮಸ್ಥರಿಗೂ ಇವರು ಎಸ್ಕೇಪ್ ಆಗೋದಕ್ಕೆ ಅವರುಗಳ ಕಡೆಯೂ ಕೂಡ ಗನ್ನನ್ನು ತೋರಿಸಿ ಇವರಿಗಾಗಲೇ ಮಹಾರಾಷ್ಟ್ರದ ಕಡೆ ದರೋಡೆಕೋರರು ಮಾಲಿನ ಸಮೇತ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಪೊಲೀಸರು ಈಗಾಗಲೇ ಮಹಾರಾಷ್ಟ್ರವನ್ನು ಸಂಪರ್ಕಿಸುವಂಥ ಬಾರ್ಡರ್ಸ್ಗಳಲ್ಲಿ ಸೆಕ್ಯೂರಿಟಿ ಹೆಚ್ಚು ಮಾಡಿದ್ದಾರೆ. ಜೊತೆಗೆ ಬ್ಯಾಂಕ್ ಸುತ್ತಮುತ್ತಲಿನ CCTV ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವಾಗ ಹೇಗೆ ಬಂದರು, ಹೇಗೆಲ್ಲವೂ ಆಯಿತು ಈ ಒಂದು ಕೃತ್ಯ ದರೋಡೆ ಅನ್ನುವಂಥದ್ದು ಎಲ್ಲ ವಿಡಿಯೋ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಹೈ ಅಲರ್ಟ್ ಬಾರ್ಡರ್ಸ್ನಲ್ಲಿ ಮಹಾರಾಷ್ಟ್ರವನ್ನು ಸಂಪರ್ಕಿಸುವಂತಹ ಬಾರ್ಡರ್ಗಳಲ್ಲಿ ಈಗಾಗಲೇ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಳ್ಳತನ ಆಗಿರುವಂತಹ ನಗದು, ಚಿನ್ನಾಭರಣದ ಬಗ್ಗೆ ಪರಿಶೀಲನೆ ಮಾಡಲಾಗ್ತಾ ಇದೆ. ವಿಜಯಪುರ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಬೃಹತ್ ಮೊತ್ತದ ಚಿನ್ನಾಭರಣ, ನಗದು ಕಳ್ಳತನ ಆಗಿರುವಂತಹ ಶಂಕೆ ಇದೆ. ನಿನ್ನೆ ಸಂಜೆ ಅಂದಾಜು 6:30ಕ್ಕೆ ಮುಸುಕುಧಾರಿಗಳಿಂದ ಅಟ್ಯಾಕ್ ಮಾಡಿರುವಂಥದ್ದು. ಚಡಚಣ ಪಟ್ಟಣದ SBI ಬ್ಯಾಂಕ್ಗೆ ನುಗ್ಗಿದ್ದಂತಹ ದರೋಡೆಕೋರರು ಬ್ಯಾಂಕ್ಗೆ ಮಿಲಿಟರಿ ಮಾದರಿ ಸಮವಸ್ತ್ರ ಹಾಕಿಕೊಂಡ್ರು ಎಂಟ್ರಿ ಕೊಟ್ಟಿದ್ದಾರೆ. ಮಾರಕಾಸ್ತ್ರಗಳಿಂದ ಬ್ಯಾಂಕ್ಗೆ ಎಂಟ್ರಿ ಕೊಟ್ಟಿದ್ದಂತಹ ದುಷ್ಕರ್ಮಿಗಳು ಬ್ಯಾಂಕ್ ಮ್ಯಾನೇಜರ್ ಸಿಬ್ಬಂದಿ ಕೈಕಾಲನ್ನು ಕಟ್ಟಿ ಹಾಕಿ ದರೋಡೆ ಮಾಡಿದ್ದಾರೆ. ಪಿಸ್ತೂಲು ಮತ್ತು ಮಾರಕಾಸ್ತ್ರಗಳಿಂದ ಹೆದರಿಸಿ ಬ್ಯಾಂಕ್ ದರೋಡೆ ಆಗಿದೆ. ಬ್ಯಾಂಕ್ನಲ್ಲಿದ್ದಂತಹ ನಗದು, ಚಿನ್ನಾಭರಣವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ ಈ ಕಳ್ಳರು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಚಡಚಣದ ಈ ಒಂದು SBI ಬ್ಯಾಂಕ್ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ರಾಬರಿ ಆಗಿರುವಂಥದ್ದು. ಪೊಲೀಸರು ಹೇಳ್ತಾ ಇರುವಂತಹ ಪ್ರಕಾರ ದೊಡ್ಡ ಮೊತ್ತದ ಹಣ ಮತ್ತು ಚಿನ್ನಾಭರಣ ಕಳವಾಗಿರುವಂಥದ್ದು. ಎಕ್ಸಾಕ್ಟ್ಲಿ ಆ ಸ್ಥಳದಲ್ಲಿ ಏನೇನಾಯಿತು ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ. ಸಂತೋಷ್, ಏನು ಅಂದ್ರೆ ಇದು ವಿಜಯಪುರ ಜಿಲ್ಲೆಯ ಚಡಚಣ ಒಂದು ಗ್ರಾಮದಲ್ಲಿ SBI ಏನೋ ಒಂದು ಬ್ಯಾಂಕಿಗೆ ನಿನ್ನೆ ಸಂಜೆ 4 ರಿಂದ 5 ಜನ ಮುಸುಕುಧಾರಿಗಳು ಆಗಮಿಸಿ ಅವರೇನು ಅಂದ್ರೆ ಈ ಮಾರಕಾಸ್ತ್ರಗಳನ್ನು ತೆಗೆದುಕೊಂಡು ಬಂದು ಏನು ಮೊದಲು ಹೆದರಿಸಿದ್ದಾರೆ. ಹೆದರಿಸಿದ ಬಳಿಕ ಮ್ಯಾನೇಜರ್ಗೂ ಹಾಗೂ ಅಲ್ಲಿನ ಸಿಬ್ಬಂದಿಗಳಿಗೆ ಕಟ್ಟಿ ಹಾಕಿ ಸಾಕಷ್ಟು ಒಂದು ರ್ಯಾಬ್ರಿ ಮಾಡಿದ್ದಾರೆ ಅಂತ ಹೇಳಾಗುತ್ತದೆ.
ಅಂದ್ರೆ ಪ್ರಮುಖವಾಗಿ ಚಿನ್ನಾಭರಣ ಸಾಕಷ್ಟು ಇಲ್ಲೇ ಒಂದು ಸಂಗ್ರಹ ಆಗಿತ್ತು, ಜೊತೆಗೆ ನಗದುವನ್ನು ಸಹ ತೆಗೆದುಕೊಂಡು ಹೋಗಿದ್ದಾರೆ ಎಂಬುದು ಶಂಕೆ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಇನ್ನೇನು ಪರಿಶೀಲನೆ ನಡೆಸಿದ್ದಾರೆ. ಆ ಸಿಸಿಟಿವಿ ಫುಟೇಜ್ ಸೇರಿದಂತೆ ವಿವಿಧ ಬಗೆಯ ಒಂದು ಪರಿಶೀಲನೆ ನಡೆಸಿದ್ದಾರೆ ಮತ್ತು ಬ್ಯಾಂಕ್ ಮ್ಯಾನೇಜರ್ ಒಂದಿಗೆ ಅದೆಲ್ಲ ಸಮಗ್ರ ಮಾಹಿತಿ ಪಡೆದುಕೊಳ್ಳುತ್ತಿದ್ದಾರೆ. ಮೋಸ್ಟ್ಲಿ ಇವರು ಮಹಾರಾಷ್ಟ್ರ ಕಡೆಯಿಂದ ಆಗಮಿಸಿ ಈ ತರ ಒಂದು ರ್ಯಾಬ್ರಿ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ ಎಂಬುದು ಮಾಹಿತಿ ಒಂದು ಕಲೆ ಹಾಕಿದ್ದಾರೆ. ಅವರನ್ನು ಏನು ಒಂದು ತಂಡ ಸಹ ರಚನೆ ಮಾಡಿದ್ದಾರೆ. ಸ್ಥಳಕ್ಕೆ SP ಆದಂತಹ ಲಕ್ಷ್ಮಣ್ ನಿಬ್ಬರಿಗೆ ಅವರು ಭೇಟಿ ನೀಡಿ ಪರಿಶೀಲನೆ ಸಹ ನಡೆಸಿದ್ದಾರೆ. ಈ ತಂಡ ಹೇಗೆ ಬಂತು, ಎಲ್ಲಿಂದ ಬಂತು, ಯಾವಾಗ ಇವರೆಲ್ಲ ಪ್ಲಾನ್ ಮಾಡಿದ್ರು, ಯಾಕಂದ್ರೆ ಇದೆಲ್ಲ ಪ್ರೀ ಪ್ಲಾನ್ ಇರುತ್ತೆ, ಏಕಾಏಕಿ ಈ ತರ ಮಾಡೋದು ಆಗೋದಿಲ್ಲ. ಹೀಗಾಗಿ ಇದ್ರ ಬಗ್ಗೆ ಎಲ್ಲ ಸಮಗ್ರ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ ಮತ್ತು ಈ ಪ್ರಮುಖ ರಸ್ತೆಯಲ್ಲಿರುವಂತಹ ಫುಟೇಜ್ ಸಹ ಅವರು CCTV ಕ್ಯಾಮೆರಾ ಬಗ್ಗೆ ಮಾಹಿತಿ ಪಡೆದುಕೊಂಡು ಹೇಗೆ ಬಂದರು, ಯಾವ ತರ ಹೋದ್ರು, ಈ ಬಗ್ಗೆ ಎಲ್ಲ ನಾಕಾಬಂದಿ ಸಹ ರಾತ್ರಿಯಿಂದ ಹಾಕಿದ್ದಾರೆ. ಶೀಘ್ರವಾಗಿ ಇಂಥವ್ರು ನಾನು ಅರೆಸ್ಟ್ ಮಾಡಿ ಅದ್ರ ಬಗ್ಗೆ ಸಮಗ್ರ ಮಾಹಿತಿ ತೆಗೆದುಕೊಳ್ಳುತ್ತೇವೆ ಅಂತ ಸಹ SP ಲಕ್ಷ್ಮಣ್ ನಿಂಗರ್ಗೆ ಮಾಹಿತಿ ನೀಡಿದ್ದಾರೆ. ಸಂತೋಷ್. ಥ್ಯಾಂಕ್ ಯು ಆನಂದ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.